ಹಣವು ಕುತೂಹಲವನ್ನು ಪ್ರೀತಿಸುತ್ತದೆ. ಕ್ಯಾಶ್ ಲವ್ಸ್ ಕ್ಯೂರಿಯಾಸಿಟಿ. ಮಕ್ಕಳಲ್ಲಿ ಸುಮಾರು ಕ್ಯೂರಿಯಾಸಿಟಿ ಗಮನಿಸ್ತೇವೆ, ಆದರೆ ದೊಡ್ಡವರಾದ ಕಡಿಮೆ ಆಗ್ತಾ ಇರುತ್ತೆ. ಆದರೆ ಈ ಹಣ, ಹೇಗೆ ಹಣವನ್ನ ಗಳಿಸುವುದು, ಉಳಿಸುವುದು, ಬೆಳೆಸುವುದು, ಇದ್ರ ಬಗ್ಗೆ ಸ್ವಲ್ಪ ತಲೆ ಕೆಡಿಸ್ಕೊಂಡವ್ರಿಗೆಲ್ಲ ಜೀವನದಲ್ಲಿ ಅವ್ರ ಹತ್ರ ಹಣ ಬರೋದು ಗಮನಿಸ್ತಾ ಇದ್ದೇನೆ ನಾನು. ಜೊತೆಗೆ ನೀವು ಹಣದ ಬಗ್ಗೆನೇ ಗಮನ ಕೊಟ್ಟಿಲ್ವಲ್ಲ. ಚಿಕ್ಕಂದಿಂದ ನಾವು ಸ್ಕೂಲು ಕಾಲೇಜಲ್ಲಿ ಹಣದ ಬಗ್ಗೆ ಹೇಳೋದಿಲ್ಲ. ಏನೋ ಪಾಕೆಟ್ ಮನಿ ಅಂತ ಕೆಲವ್ರ ಮನೇಲಿ ಕೊಡ್ತಾರೆ, ಅದೆಲ್ಲೋ ಖರ್ಚಾಗತ್ತೆ, ಏನೋ ಆಗ್ತದೆ. ಓಕೆ, ಹಣದ ಬಗ್ಗೆ ಸರಿಯಾದ ತಿಳುವಳಿಕೆ ನೀಡೋದು ಮುಖ್ಯ. ಹಣದ ಯಾವಾಗ ಹಣ ಬರುತ್ತೆ ಅಂದರೆ ಹಣದ ಬಗ್ಗೆ ನೀವು ಕುತೂಹಲ ಇಟ್ಕೊಳ್ಳಿ. ಯಾಕೆ ಶ್ರೀಮಂತರಾದರು, ಈ ಹಣದ ಪಾತ್ರ ಏನು, ನನ್ನ ಬದುಕಿಗೆ ಈ ಹಣ ಎಷ್ಟು ಮಹತ್ವದ್ದು, ನನ್ನ ಬದುಕಿಗೆ ಈ ಹಣ ನನಗೆ ಸದ್ಯಕ್ಕೆ ಎಷ್ಟು ಬೇಕು, ಇವೆಲ್ಲ ಗುರಿ ಇಟ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಅದನ್ನು ಪಡ್ಕೊಳ್ಳೇಬೇಕು ಅಂತ ನೀವು ಹೋಮ್ವರ್ಕ್ ಮಾಡಿ ಒಂದು ಸ್ವಲ್ಪ ಎಕ್ಸ್ಟ್ರಾ ಹೊಸ ಸಂಕಲ್ಪಗಳನ್ನು ಇಟ್ಕೊಂಡು ಫೈನಾನ್ಷಿಯಲ್ ಪರ್ಸನಾಲಿಟಿ, ಆರ್ಥಿಕ ವ್ಯಕ್ತಿತ್ವವನ್ನು ಸದೃಢಗೊಳಿಸ್ಕೊಳ್ಳಿ ಅನ್ನೋದೇ ಈ ಒಂದು ವಿಡಿಯೋದ ಉದ್ದೇಶ. ಅದಕ್ಕೋಸ್ಕರ ನಮ್ಮ ಆನ್ಲೈನ್ ಕ್ಲಾಸ್ನಲ್ಲಿರುವಂತಹ ವಿದ್ಯಾರ್ಥಿಗಳನ್ನೆಲ್ಲ ಒಂದು ಕಡೆ ಕಲೆ ಹಾಕಿ ಈ ವಿಷಯದ ಬಗ್ಗೆ ಮಾತಾಡ್ರಿ ಅಂತ ಹೇಳಿದ್ದೇನೆ. ಅವರೆಲ್ಲ ಮಾತಾಡೋದನ್ನ ಕೇಳಿಸ್ಕೊಂಡ್ಮೇಲೆ ನಿಮ್ಗೆ ಏನು ಅನ್ನಿಸ್ತು ಅಂತ ನೀವು ಕಾಮೆಂಟ್ ಮಾಡಿ ತಿಳಿಸಿರಂತೆ. ಶಿಕ್ಷಕಿ ಮಾಲತಿ NS ಅವರಿಗೆ ನಿರೂಪಣೆ ಮಾಡೋದಕ್ಕೆ ಈ ಒಂದು ವಿಡಿಯೋಗೆ ಕೋರ್ತಾ ಇದ್ದೇನೆ. ಮೇಡಮ್ ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ. ನಾವಿದ್ದೀವಿ ಈಗ ಜಯಪ್ರಕಾಶ್ ನಾಗತಿಹಳ್ಳಿ ಯೂಟ್ಯೂಬ್ ಚಾನಲ್. ಹಣವು ಕುತೂಹಲವನ್ನ ಪ್ರೀತಿಸುತ್ತದೆ. ಹಣವು ಜನರ ಜೀವನದಲ್ಲಿ ಬಹುಮುಖ್ಯ ಪಾತ್ರವನ್ನ ವಹಿಸುವಂತ ಒಂದು ವಿಷಯವಾಗಿದೆ. ಅವನ ಜೀವನದ ಪ್ರಾರಂಭದಿಂದ ಅಂತ್ಯದವರೆಗೂ ಅವನ ಜೀವನದಲ್ಲಿ ಹಲವಾರು ಮಜಲುಗಳಲ್ಲಿ ಅವನ ಜೀವನದಲ್ಲಿ ಬಹುಮುಖ್ಯ ಪಾತ್ರವನ್ನ ವಹಿಸ್ಕೊಂಡು ಹೋಗುವಂತದ್ದು ಈ ಹಣ. ಅದು ಕುತೂಹಲವನ್ನ ಪ್ರೀತಿಸುತ್ತದೆ ಅನ್ನುವಂತ ಒಂದು ವಿಚಾರವಾಗಿ ಈ ದಿನ ನಾವು ಚರ್ಚೆಯಾಗಿ ಇಟ್ಕೊಂಡಿದ್ದೇವೆ. ಮೊದಲಿಗೆ ನಮ್ಮೊಟ್ಟಿಗಿರುವಂತಹ ಸ್ನೇಹಿತರಾದ ಕಟ್ಟೆ ಯರಿಸ್ವಾಮಿ ಅವರನ್ನ ಕೇಳೋಣ. ಹಣವು ಕುತೂಹಲವನ್ನ ಪ್ರೀತಿಸುತ್ತದೆ, ಈ ವಿಚಾರವಾಗಿ ಏನು ಅವ್ರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ ಅಂತ ಈಗ ಕೇಳೋಣ. ನಮಸ್ತೆ ಕಟ್ಟೆ ಯರಿಸ್ವಾಮಿ. ಎಲ್ರಿಗೂ ನಮಸ್ಕಾರ. ಹಣವು ಕುತೂಹಲವನ್ನು ಪ್ರೀತಿಸುತ್ತದೆ, ನಿಜ. ಯಾಕಂದ್ರೆ ಹಣವು ಒಂದು ಶಕ್ತಿಯ ಸಂಕೇತವಾಗಿದೆ. ಯಾಕಂದ್ರೆ ಬಹಳಷ್ಟು ಜನರಿಗೆ ತನ್ನತ್ತ ಈ ಹಣ ಸೆಳೆಯುತ್ತದೆ. ಇದು ವಿಭಿನ್ನ ಕಾರಣಗಳಿಂದಾಗಿ ಕುತೂಹಲವನ್ನು ಹುಟ್ಟಾಗ್ತದೆ. ನೋಡಿ, ಈಗ ನಾವು ಒಂದು ಹಣವನ್ನು ನಾವು ಬೆಳೆಸ್ಬೇಕಾದ್ರೆ ಸೃಷ್ಟಿ ಅಂದ್ರೆ ಈಗ ಒಂದು ಉಳಿತಾಯ ಮಾಡಿರ್ತೀವಿ. ಆ ಉಳಿತಾಯ ಮಾಡುವುದ್ರ ಮೂಲಕ ಈಗ ಒಂದು ನಾವು ಶೇರ್ ಮಾರ್ಕೆಟ್ ಅಲ್ಲಿ ಹೂಡಿಕೆ ಮಾಡೋದ್ರ ಮೂಲಕ ಆ ಹಣ ಡಬಲ್ ಅಕ್ಕಂತ ಹೋಗ್ತದೆ. ಆ ಡಬಲ್ ಅಕ್ಕಂತ ಹೋದಾಗ ಹಣ ಬೆಳ್ತಾ ಹೋದಂಗೆಲ್ಲ ನಮಗೆ ಒಂದು ಕುತೂಹಲ ಹೆಚ್ಚಾಗ್ತದೆ. ಅಂದ್ರೆ ನಾವೊಂದು ಇಂಥ ಮನೆ ಕಟ್ಟಿಸ್ಬೇಕು, ಹಣ ಯಾವಾಗ ಬೆಳ್ಕಂತ ಹೋಗ್ತದೆ ನಮಗೆ ಕುತೂಹಲ ಕೂಡ ಜಾಸ್ತಿ ಆಕ್ಕಂತ ಹೋಗುತ್ತೆ. ಹಾಗಾಗಿ ನಾವು ಹಣವನ್ನ ಯಾವಾಗಲೂ ಪ್ರೀತಿಸ್ಬೇಕು. ಯಾಕಂದ್ರೆ ಹಣವನ್ನ ನಾವು ಎಷ್ಟು ದುಡಿತೀವಿ ಅದರಲ್ಲಿ ಅರ್ಧ ಖರ್ಚು ಮಾಡೋದು, ಅರ್ಧ ಉಳಿಸೋದ್ರ ಮೂಲಕ ನಾವು ಮಾಡ್ಕೊಂತ ಬಂದ್ರೆ ನಾವು ಹಣವನ್ನ ಕುತೂಹಲದಿಂದ, ಒಂದು ಖುಷಿಲಿಂದ, ಸಂತೋಷದಿಂದ ನಮ್ಮ ಜೀವನದಲ್ಲಿ ನಾವೆಲ್ಲ ಫ್ಯಾಮಿಲಿ ಜೊತೆ ಆರಾಮದಾಯಕವಾಗಿ ಇರ್ಬೋದು. ಹಾಗಾಗಿ ಈ ಹಣ ನಮಗೆ ತುಂಬಾ ಮುಖ್ಯ. ಈ ಹಣ ಇಲ್ಲಾಂದ್ರೆ ನಾವು ಇವತ್ತು ಎಲ್ಲಿಗಾನ ಹೊರಗಡೆ ಹೋಗ್ಬೇಕಂದ್ರೂ ಜೇಬಲ್ಲಿ ಹಣ ಇಟ್ಕೊಂಡೇ ಹೋಗ್ಬೇಕು. ಹಾಗಾಗಿ ನಮ್ಮ ಹಣ ಇವು ನಮಗೆ ತುಂಬಾ ಮುಖ್ಯ ಅಂತ ಹೇಳ್ತಾ, ಹಣ ನಮ್ಮ ಕುತೂಹಲವನ್ನು ಹೆಚ್ಚಿಸುವುದ್ರ ಮೂಲಕ ಹಣ ಹೆಚ್ಚಿಗೆ ಆದ ಮೇಲೆ ಈ ಕುತೂಹಲ ಬೆಳೀತದಂತ ಈ ಸಂದರ್ಭದಾಗ ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ಧನ್ಯವಾದ ಮೇಡಮ್. ಧನ್ಯವಾದ ಕಟ್ಟೆ ಯರಿಸ್ವಾಮಿ ಸರ್. ಅಂದ್ರೆ ಹಣವು ನಮ್ಮಲ್ಲಿ ಹೆಚ್ಚು ಹೆಚ್ಚು ಬರ್ಬೇಕಂದ್ರೂ ನಮ್ಮಲ್ಲಿನ ಕುತೂಹಲವನ್ನ ಹೆಚ್ಚಿಸುತ್ತೆ. ಹೇಗೆ ಬರುತ್ತೆ ಮತ್ತೆ ಎಷ್ಟು ನಾವು ಅದನ್ನ ಸಂಪಾದನೆ ಮಾಡ್ಬೋದು ಅನ್ನುವಂಥದ್ದು, ಮತ್ತೆ ಎಲ್ಲ ಒಂದು ಕಡೆ ಸೇರಿದ್ಮೇಲೆ ಹೇಗೆ ನಾವು ಖರ್ಚು ವ್ಯಯ ಮಾಡ್ಬೇಕು ಅನ್ನೋದ್ರ ಮೂಲಕವೂ ನಮ್ಗೆ ಕುತೂಹಲವನ್ನ ಪ್ರೀತಿಸುತ್ತೆ ಅಂತ ವಿಚಾರ ತಿಳಿಸ್ಕೊಟ್ರಿ. ಧನ್ಯವಾದಗಳು. ಈಗ ನಮ್ಮೊಟ್ಟಿಗೆ ಇರುವಂತ ಅಕ್ಷತಾ ಬಂಡಿ ಅವರನ್ನ ಈ ವಿಚಾರವಾಗಿ ಯಾವ ರೀತಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ ಅಂತ ನೋಡೋಣ. ಅಕ್ಷತಾ ಬಂಡಿ, ನಮಸ್ತೆ. ನಮಸ್ತೆ ಮ್ಯಾಮ್. ಇಂದಿನ ಟಾಪಿಕ್ ಬಂದು ಹಣವು ಕುತೂಹಲವನ್ನು ಪ್ರೀತಿಸುತ್ತದೆ. ಅದೇ ರೀತಿಯಾಗಿ ಹಣವು ಕುತೂಹಲ ಹೊಂದಿರುವಂತಹ ಜನರನ್ನು ಪ್ರೀತಿಸುತ್ತದೆ, ಇಷ್ಟಪಡುತ್ತದೆ ಅಂತ ಹೇಳ್ತೀನಿ ಮ್ಯಾಮ್. ಹಣ ನಮ್ಮ ಹತ್ರ ಹಣ ಇರುತ್ತೆ, ಬಟ್ ನಮ್ಮಲ್ಲಿ ಕುತೂಹಲನೇ ಇರುವುದಿಲ್ಲ. ಆ ಹಣ ಯಾವ ರೀತಿ ಇನ್ವೆಸ್ಟ್ ಮಾಡ್ಬೇಕು, ಇದ್ದಿರುವಂತ ಹಣ ಯಾವ ರೀತಿ ನಾವು ಖರ್ಚು ಮಾಡ್ಬೇಕು ಅನ್ನೋ ಒಂದು ಕುತೂಹಲನೇ ಇರ್ಲಿಲ್ಲ ಅಂದ್ರೆ ಜೀವನವನ್ನ ಸಾಗಿಸೋದು ತುಂಬಾನೇ ಕಷ್ಟ ಮ್ಯಾಮ್. ನಾವು ಹೆಚ್ಚೆಚ್ಚು ತಿಳಿಯುವಂತಹ ಆಸಕ್ತಿಯನ್ನು ಹೊಂದಿರುವಂತಹ ಜನರು ಹೊಸ ಹೂಡಿಕೆಯನ್ನು ಮಾಡುವಂತಹ, ಹೊಸ ಅವಕಾಶಗಳನ್ನು
ಕಂಡುಕೊಳ್ಳುವಂತ ಒಂದು ಸಾಧ್ಯತೆ ಹೆಚ್ಚಾಗಿರುತ್ತೆ ಮ್ಯಾಮ್. ನಮ್ಮಲ್ಲಿರುವಂತಹ ಹಣವನ್ನ ನಾವು ಉದ್ಯಮಶೀಲತೆಗಾಗಿ ಅಪಾಯ ಹೊಂದಿರುವಂತಹ ಸಂದರ್ಭದಲ್ಲಿ ಅದನ್ನು ನಿರ್ವಹಣೆ ಮಾಡುವಂತಹ ಸಂದರ್ಭದಲ್ಲಿ ಆಗಿರ್ಬಹುದು, ವೈಯಕ್ತಿಕವಾಗಿ ನಮ್ಮದೇ ಆದಂತಹ ಒಂದು ಹಣವನ್ನ ನಮ್ಮವಾದಂತಹ ಒಂದು ಕಷ್ಟದ ಸಮಯದಲ್ಲಿ ನಾವು ಕೂಡಿಟ್ಕೋಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಅನ್ನು ಹೊಂದಿರ್ಬೇಕಾಗಿರ್ತೈತಿ. ಹೊಸ ಹೊಸ ಹೂಡಿಕೆಗಳನ್ನ ಮಾಡೋದ್ರ ಮೂಲಕ ಹಣವನ್ನ ನಾವು ಆಕರ್ಷಿಸುತ್ತಾ ಹೋಗ್ಬೇಕಾಗ್ತೈತಿ. ಹಣವು ಅನ್ನುವುದು ನಮ್ಮ ಜೀವನದ ಪಯಣದಲ್ಲಿ ಅದ್ಭುತ ಸಂಗತಿ. ಐ ಲವ್ ಮನಿ ಅಂತ ಹೇಳಿ ಹೇಳ್ತೀನಿ ಮ್ಯಾಮ್. ಥ್ಯಾಂಕ್ ಯು ಅಕ್ಷತಾ ಬಂಡಿ. ತಮ್ಮ ವಿಚಾರದಲ್ಲಿ ಕುತೂಹಲವನ್ನ ಇರುವಂತವ್ರು ಹಣವನ್ನ ಪ್ರೀತಿಸುವಂತದ್ದು, ಅಂದ್ರೆ ಕುತೂಹಲ ಹೆಚ್ಚಿದ್ದಾಗ ನಾವು ಹಣವನ್ನ ಹೆಚ್ಚು ಗಳಿಕೆ ಮಾಡುವಂತ ಬೇರೆ ಬೇರೆ ಒಂದು ಮಾರ್ಗಗಳನ್ನ ನೋಡ್ಕೊಂತೀವಿ. ಮತ್ತೆ ವ್ಯಯ ಯಾವ ರೀತಿ ಯಾವ್ದ್ರ ಮೇಲೆ ಹೂಡಿಕೆ ಮಾಡ್ಬೇಕು, ಹೆಚ್ಚು ಹಣವನ್ನ ಗಳಿಸ್ಕೋಬಹುದು ಅನ್ನುವಂತ ಕುತೂಹಲವು ನಮ್ಮಲ್ಲಿದ್ದಾಗ ಹೆಚ್ಚು ಹಣವನ್ನ ಗಳಿಸೋಕೆ ಸಾಧ್ಯ ಆಗತ್ತೆ ಅನ್ನೋ ವಿಚಾರ ತಿಳಿಸ್ಕೊಟ್ಟಿ, ಧನ್ಯವಾದಗಳು. ಈಗ ನಮ್ಮೊಟ್ಟಿಗೆ ಇನ್ನೊಬ್ಬ ಸ್ನೇಹಿತರಿದ್ದಾರೆ, ಹರಿಪ್ರಸಾದ್ ಅವರು ಈ ವಿಚಾರವಾಗಿ ತಮ್ಮ ಅಭಿಪ್ರಾಯವನ್ನ ಯಾವ ರೀತಿ ವ್ಯಕ್ತಪಡಿಸ್ತಾರೆ ಅಂತ ನೋಡೋಣ. ನಮಸ್ತೆ ಹರಿಪ್ರಸಾದ್. ನಮಸ್ಕಾರ ಮೇಡಮ್. ಹಣವು ನಮಸ್ತೆ. ಕುತೂಹಲವನ್ನು ಪ್ರೀತಿಸುತ್ತದೆ ಅಂತಕ್ಕಂಥ ವಿಷಯ ಏನಿದೆ ಬಹಳ ಜನಕ್ಕೂ ಬೇಕಾಗಿರುವಂತದ್ದು, ಎಲ್ಲರೂ ಸಹ ಅಳವಡಿಕೆ ಮಾಡ್ಕೋಬೇಕು ಅಂತಕ್ಕಂಥ ನನ್ನ ಅಭಿಪ್ರಾಯ. ಮೊದಲೇ ಹೇಳಿದ ಹಾಗೆ ಯದ್ಭಾವಂ ತದ್ಭವತಿ ಅಂತ ಹೇಳ್ತಾರೆ, ಅದೇ ರೀತಿಯಲ್ಲಿ ಮನಸ್ಸಿನಂತೆ ಮಾದೇವ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಈ ಹಣ ಇದೆಯಲ್ಲ, ಹಣದ ಬಗ್ಗೆ ನಾವು ನೆಗೆಟಿವ್ ಇರ್ತದೆ. ಹಣ ಸಂಪಾದನೆ ಮಾಡೋರು ಇದರಲ್ಲ, ಅವರ ಕೊಳ್ಳೆ ಹೊಡೆದಿರ್ತಾರೆ, ಅವರು ಎಲ್ಲೇನಾದ್ರು ಹಣ ಸಂಪಾದನೆ ಮಾಡಿರ್ತಾರೆ ಅಂತಕ್ಕಂಥ ಭಾವ ನಮ್ಮಲ್ಲಿ ಹುಟ್ಟಿದಂತ ಸಂದರ್ಭ ಹಣ ನಮ್ಮ ಹತ್ರ ಬರೋದನ್ನೇ ಇದು ಮಾಡುತ್ತಂತೆ. ಹಂಗೆ ಹಣದ ಬಗ್ಗೆ ಪ್ರೀತಿ, ಗೌರವ ಮತ್ತು ಕುತೂಹಲ ಇರಬೇಕು ಅಂತಕ್ಕಂಥದ್ದು ಈ ವಾಕ್ಯದ ವಿಷಯ ಅಂತಕ್ಕಂಥದ್ದು. ಅದಕ್ಕಾಗಿ ಹಣವನ್ನ ಯಾವ ರೀತಿಯಲ್ಲಿ ಉಪಯೋಗಿಸ್ಕೋಬೇಕು, ಯಾವ ರೀತಿಯಲ್ಲಿ ಬೆಳೆಸಬೇಕು, ಯಾವ ರೀತಿಯಲ್ಲಿ ಅದನ್ನ ಬಳಕೆ ಮಾಡ್ಕೋಬೇಕು, ಮತ್ತು ಹಣ ಅಂತದ್ದು ಕುತೂಹಲ ಇರ್ಬೇಕು ಯಾವಾಗ್ಲೂ ಸಹ. ಅದು ಯಾವ ರೀತಿ ಕುತೂಹಲ ಇದ್ದಾಗ ನಮ್ಮ ಮಗು ಅವನ ಪ್ರೀತಿಸಿದಾಗ ಯಾವ ರೀತಿ ನಮ್ಮ ಹತ್ತಿರ ಬರ್ತದೋ ಹಾಗೆ ಹಣವನ್ನು ಸಹ ನಾವು ಪ್ರೀತಿ ಮಾಡಿದಂತ ಸಂದರ್ಭದಲ್ಲಿ ಅದು ನಮ್ಮ ಹತ್ತಿರ ಬರುತ್ತೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಹರಿಪ್ರಸಾದ್. ಅಂದ್ರೆ ನಾವು ಧನಾತ್ಮಕ ಚಿಂತನೆಯನ್ನ ಇಟ್ಕೊಂಡಾಗ, ಹಣದ ಬಗ್ಗೆ ಹೆಚ್ಚಿನ ಒಂದು ಪ್ರೀತಿಯನ್ನ, ಉತ್ತಮ ಆಲೋಚನೆಗಳನ್ನ ಇಟ್ಕೊಂಡಾಗ ಹೆಚ್ಚು ಹೆಚ್ಚು ನಮ್ಮಲ್ಲಿ ಸೇರೋದಕ್ಕೆ ಸಾಧ್ಯ ಆಗತ್ತೆ ಅಂತ ತಿಳಿಸ್ಕೊಟ್ರಿ, ಧನ್ಯವಾದಗಳು. ಈಗ ನಮ್ಮೊಟ್ಟಿಗೆ ಇರುವಂತ ಇನ್ನೊಬ್ಬ ಸ್ನೇಹಿತರಾದಂತ ನೇತ್ರಾವತಿ ಅವರು ಈ ವಿಚಾರವಾಗಿ ತಮ್ಮ ಅಭಿಪ್ರಾಯನ ವ್ಯಕ್ತಪಡಿಸ್ತಾರೆ. ಯಾವ ರೀತಿ ವ್ಯಕ್ತಪಡಿಸ್ತಾರೆ ಅಂತ ಈಗ ಕೇಳೋಣ. ನಮಸ್ತೆ ನೇತ್ರಾವತಿ. ನಮಸ್ತೆ ಮೇಡಮ್, ಎಲ್ಲರಿಗೂ ನಮಸ್ಕಾರಗಳು. ಹಣವು ಕುತೂಹಲವನ್ನು ಪ್ರೀತಿಸುತ್ತದೆ ಅಂತ ಹೇಳಿ. ಹಣ ಯಾವ ತರ ಅಂದ್ರೆ ಒಂದು ಅಯಸ್ಕಾಂತ ಸೂಜಿಗಲ್ಲಿನಂತೆ ಅದೊಂದು ಹಣ ಅನ್ನೋದು. ಅದು ಪಾಸಿಟಿವ್ ಮತ್ತೆ ನೆಗೆಟಿವ್ ಎರಡು ಟೈಪ್ ಇದೆ. ಅಂದ್ರೆ ಈಗ ನಾವು ಜ್ಞಾನ ಇಲ್ಲದ ಬಟ್ಟಾಕ, ಆರ್ಥಿಕ ಜ್ಞಾನವನ್ನು ಇಲ್ಲದ ಬಟ್ಟಾಕ ಜನ ಏನ್ ಮಾಡ್ತಾರ, ನಮ್ಮ ಹಣದ ಬಗ್ಗೆ ತಪ್ಪು ಕಲ್ಪನೆಗಳನ್ನು ಇಟ್ಕೊಂಡಿದ್ದಾರೆ. ಹಿಂದಿನ ಫಿಲ್ಮ್ ಎಲ್ಲ ನೋಡ್ತಿರ್ತಾರಲ್ಲ, ಡಾಕುಗಳು ಇರುವುದೆಲ್ಲ ಆಲ್ಮೋಸ್ಟ್ ಆಲ್ ರಿಚ್ ಫ್ಯಾಮಿಲಿ ಅವರು ಬಂದಂತದ್ದು. ಹಿಂಗ ಒಂದು ಅದರ ಬಗ್ಗೆ ಸರಿಯಾಗಿ ಕಲ್ಪನೆ ಇಲ್ಲರ ಬಟ್ಟಾಕ ತಪ್ಪು ಕಲ್ಪನೆಗಳನ್ನು ಇಟ್ಕೊಂಡಿರ್ತಾರ. ಆದ್ರೆ ಹಣವು ತುಂಬಾ ಒಳ್ಳೆಯದು. ಅದು ಯಾವ ತರ ನಾವು ಪ್ರೀತಿಸ್ತೀವಿ ಅಂದ್ರೆ, ಸಣ್ಣ ಮಗು ಯಾವ ತರ ನಾವು ಪ್ರೀತಿ ಮಾಡದಕ್ರ ಅದು ಬೆಳಿತಾ ಬೆಳಿತಾ ಹ್ಯಾಂಗ ನಮ್ಗ ಒಂದು ಉತ್ತಮ ರೀತಿಯ ಪ್ರಜೆ ಆಗ್ತಾನಲ್ಲ, ಅದೇ ರೀತಿ ಹಣವನ್ನು ನಾವು ಪ್ರೀತಿಸುವುದನ್ನು ಕಲಿತ್ರ ಅದು ಇಂದಿಲ್ ನಾಳೆ ನಮ್ಗ ಅದ್ರದ್ದು ಸಾಕಷ್ಟು ಲಾಭವನ್ನು ಕೊಡ್ತದ. ಅಂದ್ರೆ ಯಾವ ತರ ಲಾಭ ಕೊಡ್ತದ ಅಂದ್ರೆ, ನಾವು ಆರ್ಥಿಕವಾಗಿ ಹಣವನ್ನು ನಾವು ಎಲ್ಲಿಂದ ಅಂದ್ರೆ ಬರೀ ಬ್ಯಾಂಕ್ ನಲ್ಲಿ ಇಡುದು ಆ ತರ ಅಲ್ಲ. ಅದು ಕೆಲವೊಂದು ಎಲ್ಲಾ ಕಡೆ ಇನ್ವೆಸ್ಟ್ಮೆಂಟ್ ಇರ್ಬೇಕು. ಅಂದ್ರೆ ಸೈಟ್ ಇರ್ಬಹುದು, ಅಥವಾ FD RD ನಾನಾ ರೀತಿಯ ಈಗ ಷೇರು ಮಾರುಕಟ್ಟೆ ಅಂತಾರಲ್ಲ, ಅದ್ರೊಳಗ ಅಂದ್ರೆ ಎಲ್ಲಾ ಕಡೆ ಇರ್ಬೇಕು ನಮ್ದು. ಅದೇ ಇದ್ದ ಬಳಕ ಅದು ಮುಂದೊಂದ್ ದೊಡ್ಡ ಮೊತ್ತವಾಗಿ ಬರ್ತದ ಅಂತ ಹೇಳಕ್ ಇಷ್ಟಪಡ್ತಾ, ಹಣ ಇದ್ರ ಮನುಷ್ಯಾಗ ಹೆಣವು ಬಾಯಿ ತೆರಿತದ ಅಂತ ಹೇಳುದೊಂದು ನಾಡ್ನುಡಿ ಕೇಳಿದೆವು. ಹಣ ಇದ್ರ ಹೆಣವು ಬಾಯಿ ತೆರಿತದ ಅಂತೇಳಿ. ಅಂದ್ರ ಹಣ ಇದ್ದ ವ್ಯಕ್ತಿಯನ್ನು ಬಹಳ ಗೌರವದಿಂದ ನೋಡ್ತಾರ ಸಮಾಜದಲ್ಲಿ. ಗೌರವ ಪ್ರೀತಿ ಬಾಳ ಆ ಮನುಷ್ಯನಿಗೆ. ಯಾಕಂದ್ರ ಅವ್ ಹಣ ಪ್ರೀತಿಸ್ತಿರ್ತಾನ, ಹಣದಿಂದ ಅವನನ್ನು ಪ್ರೀತಿಸುವರು ಜನರು ಬಾಳ. ಆ ತರ ಹಣವನ್ನು ಪ್ರೀತಿಸುವ ಜನ ಇಂದಿಲ್ ನಾಳೆ ಮುಂದೆ ಒಂದು ಉತ್ತುಂಗದ ಸ್ಥಾನದಲ್ಲಿ ಇರ್ತಾರ. ಹಣವನ್ನು ಯಾವಾಗಲೂ ಪ್ರೀತಿಸ್ಬೇಕಂತ ಹೇಳ್ತಾ ಮುಗಿಸ್ತೀನಿ ಮೇಡಮ್. ಧನ್ಯವಾದ ನೇತ್ರಾವತಿ ಅವರೇ, ಧನ್ಯವಾದಗಳು. ಹಣವು ಒಂದು ಧನಾತ್ಮಕತೆಯಿಂದನೂ ಮತ್ತು ಋಣಾತ್ಮಕ ಎರಡು ಆಲೋಚನೆಗಳನ್ನ ನಮ್ಮಲ್ಲಿ ಹುಟ್ಟು ಹಾಕುತ್ತೆ. ಮತ್ತೆ ನಾವು ಯಾವ ರೀತಿ ಬೇರೆ ಬೇರೆ ಕಡೆ ಹೂಡಿಕೆಯನ್ನ ಮಾಡಿದಾಗ ಹೆಚ್ಚಿನ ಒಂದು ಹಣವನ್ನ ನಾವು ಬೆಳೆಸ್ಕೊಳಕ್ಕೆ ಸಾಧ್ಯ ಆಗತ್ತೆ ಅಂತ ತಿಳಿಸ್ಕೊಟ್ರಿ, ಧನ್ಯವಾದಗಳು ನೇತ್ರಾವತಿ. ಈಗ ನಮ್ಮೊಟ್ಟಿಗೆ ಇರುವಂತ ಇನ್ನೊಬ್ಬ ಸ್ನೇಹಿತರಾದಂತ ಅನಂತ ಕೃಷ್ಣ ಮೋಹನ್ ರವರು ಈ ವಿಚಾರವಾಗಿ ತಮ್ಮ ಅಭಿಪ್ರಾಯವನ್ನ ಯಾವ ರೀತಿ ವ್ಯಕ್ತಪಡಿಸ್ತಾರೆ ಅಂತ ನೋಡೋಣ. ನಮಸ್ತೆ ಅನಂತ ಕೃಷ್ಣ ಮೋಹನ್ ರವ್ರೆ. ಹಾ, ವಂಗ್ಯಮ್ಮ ಮೇಡಮ್ ಅವರು
ನಮಸ್ತೆ ವಂಗಮ್ಮ ಮೇಡಮ್. ಈಗ ಈ ವಿಚಾರವಾಗಿ ತಾವು ಯಾವ ರೀತಿ ವ್ಯಕ್ತಪಡಿಸ್ತೀರಾ ಅಂತ ಕೇಳೋಣ. ನಮಸ್ತೆ ವಂಗಮ್ಮ. ಮೇಡಮ್. ನಮಸ್ತೆ ಮಾಲತಿ ಮೇಡಮ್. ಹಣವು ನಮಸ್ತೆ. ಕುತೂಹಲವನ್ನು ಪ್ರೀತಿಸುತ್ತದೆ. ಇಂದಿನ ದಿನದಲ್ಲಿ ಪ್ರತಿಯೊಬ್ಬರಿಗೂ ಹಣವನ್ನು ಬೇಕಾಗುತ್ತದೆ. ಯಾಕಂದ್ರೆ ಹಣ ಇದ್ದರೆ ಮಾತ್ರ ಮನುಷ್ಯನಾಗಲು ಸಾಧ್ಯ. ಹಣವಿಲ್ಲ ಅಂದರೆ ಅವನು ಮನುಷ್ಯನಾಗಲು ಸಾಧ್ಯವಿಲ್ಲ. ಪ್ರತಿಯೊಬ್ಬರಿಗೂ ಹಣವನ್ನು ಬಹಳ ಮುಖ್ಯವಾಗುತ್ತದೆ. ಯಾಕಂದ್ರೆ ಹಣವನ್ನು ಎಷ್ಟೊಂದು ನಾವು ಪ್ರೀತಿಸುತ್ತೇವೋ ಅಷ್ಟೊಂದು ಹಣ ನಮ್ಮಲ್ಲಿ ಹೂಡಿಕೆ ಆಗ್ತಾನೆ ಇರುತ್ತದೆ. ಅದಕ್ಕಾಗಿ ನಾವು ಪ್ರತಿ ದಿವಸನೂ ಹಣವನ್ನು ಎಷ್ಟು ಲಿಮಿಟೆಡ್ ಆಗಿ ನಾವು ಖರ್ಚು ಮಾಡ್ತೀವಿ ಅಷ್ಟನ್ನು ನಾವು ಮಾಡ್ಬೇಕು. ಮತ್ತು ಹಣವನ್ನು ಯಾವ ರೀತಿ ನಾವು ಜಮಾಯಿಸ್ಬೇಕಂತಂದ್ರೆ ಬ್ಯಾಂಕ್ ಒಳಗ FD ಆಗಿರ್ಬೋದು, ಶೇರ್ ಮಾರ್ಕೆಟ್ ಆಗಿರ್ಬೋದು, ಅಂದ್ರೆ ಒಂದೊಂದ್ ಕಡೆ ಒಂದೊಂದು ರೀತಿಯಲ್ಲಿ ನಾವು ಹೂಡಿಕೆ ಮಾಡ್ತಾ ಬಂದ್ರೆ ನಮ್ಮ ಜೀವನದಲ್ಲಿ ಹಣವನ್ನು ನಾವು ಹೆಚ್ಚಿನ ಪ್ರೀತಿಯಿಂದ ಅದನ್ನು ಜೋಪಾನವಾಗಿ ಕಾಪಾಡ್ತಾ ಬಂದ್ರೆ ಅದು ನಮ್ಮನ್ನು ಸದಾ ನಮ್ಮಲ್ಲಿ ಇದ್ದು ನಮ್ಮನ್ನು ಪ್ರೀತಿಸುತ್ತದೆ. ನಾವು ಕೂಡ ಅದನ್ನೇ ಪ್ರೀತಿಸುತ್ತೇವೆ. ಹಾಗಾಗಿ ನಾನು ಹಣಕ್ಕೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಹಣವನ್ನು ನಾನು ತುಂಬಾ ಪ್ರೀತಿಸ್ತೀನಿ ಅಂತ ಹೇಳಲು ಬಯಸ್ತೀನಿ. ಧನ್ಯವಾದ ಮೇಡಮ್. ಧನ್ಯವಾದಗಳು ವಂಗಮ್ಮ. ಅಂದ್ರೆ ನಮ್ಮ ಜೀವನದಲ್ಲಿ ಹೆಚ್ಚಿನ ಒಂದು ಆವರಿಸ್ಕೊಂಡಿರುವಂತದ್ದು ಹಣವನ್ನ ನಾವು ಬುದ್ಧಿವಂತಿಕೆಯಿಂದ ಬಳಸಿದಾಗ, ಬುದ್ಧಿವಂತಿಕೆಯಿಂದ ಗಳಿಸಿದಾಗ ನಾವು ಸಮಾಜದಲ್ಲಿ ಉನ್ನತ ಸ್ಥಾಯಿಗೆ ಇರೋದಕ್ಕೆ ಸಾಧ್ಯ ಆಗುತ್ತೆ ಅಂತ ತಿಳಿಸ್ಕೊಟ್ರಿ. ಧನ್ಯವಾದಗಳು. ಈಗ ನಮ್ಮೊಟ್ಟಿಗಿರುವಂತ ರಮೇಶ್ ಸರ್ ಅವರು ಈ ಒಂದು ವಿಚಾರವಾಗಿ ಯಾವ ರೀತಿ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ ಅಂತ ಕೇಳೋಣ. ನಮಸ್ತೆ ರಮೇಶ್ ಸರ್. ನಮಸ್ತೆ ಮೇಡಮ್. ಹಣವು ಕುತೂಹಲವನ್ನು ಸೃಷ್ಟಿಸುತ್ತದೆ. ಹಣ ಪ್ರತಿಯೊಬ್ಬರ ಜೀವನದಲ್ಲಿ ಒಂದು ಮಗು ಹುಟ್ಟುತ್ತಮಿಂದ ಹಿಡಿದು ಕಟ್ಟ ಕಡೆಯವರೆಗೂ ಈಗ 8ರಿಂದ 8 ಒಳಗಡೆ ಎನಿ ಟೈಮ್ ಕನೆಕ್ಟ್ ಆಗಿ ಇದರಲ್ಲಿ ಸರಿ. ಆಮೇಲೆ ಇವತ್ತು ಜೀವನೋತ್ಸವ ಪ್ಲಸ್ ಸಂಕ್ರಾಂತಿ ಬಗ್ಗೆ ಸರ್ ನೀವು ಮಾತಾಡ್ರಿ. ರಮೇಶ್ ಸರ್ ಮಾತಾಡ್ಲಾ? ನೀವು ಮಾತಾಡಿ. ಹಣವು ಕುತೂಹಲವನ್ನು ಪ್ರೀತಿಸುತ್ತದೆ. ನಮ್ ಜೀವನದಲ್ಲಿ ಒಂದು ಮಗು ಹುಟ್ಟುತ್ತಮಿಂದ ಹಿಡಿದು ಬೆಳೆದು ದೊಡ್ಡವನಾಗಿ ಕಟ್ಟೋ ಕಡೆವರೆಗೂ ಹಣ ಅನ್ನೋದು ಬೇಕಾಗುತ್ತೆ. ಆ ಹಣದ ಬಗ್ಗೆ ನಮ್ಗೆ ಯಾವಾಗ ಕುತೂಹಲ ಬರುತ್ತೆ ಅಂದ್ರೆ ಹಣ ಸಂಪಾದನೆ ಮಾಡ್ಬೇಕು ಅನ್ನೋ ಭಾವನೆ ಪ್ರತಿ ಮನಸ್ಸಿನಲ್ಲಿ ಯಾವಾಗ ಹೆಚ್ಚಾಗ್ತಾ ಹೋಗುತ್ತೋ ಆಗ ಕುತೂಹಲ ಬರುತ್ತೆ. ಅವನು ನಾನಾ ರೀತಿ ಸೋರ್ಸ್ಗಳಿಂದ ಏನ್ ಕಲ್ತ್ರೆ ಹೆಂಗಾಗುತ್ತೆ ಅವನು ಮನೋಭಾವನೆಯಿಂದ ಅವನು ಒಂದು ಆನ್ಲೈನ್ ಕೋರ್ಸ್ಗಳು ಮಾಡೋದಾಗಿರ್ಬೋದು, ಮತ್ತೆ ಇನ್ವೆಸ್ಟ್ಮೆಂಟ್ ಮಾಡೋದಾಗಿರ್ಬೋದು, ಮತ್ತೆ FD RD ಮತ್ತೆ ಸೇವಿಂಗ್ ಸ್ಕೀಮ್ಗಳು ಏನಿದೆ ಪ್ರತಿಯೊಂದ್ರ ಬಗ್ಗೆ ತಿಳ್ಕೊಳಕ್ ಹೋಯ್ತಾನೆ. ತಿಳ್ಕೊಂಡು ಹೋಗ್ತಾ ಅವ್ನ ನಾಲೆಡ್ಜ್ ಇಂಪ್ರೂವ್ ಐತೆ. ನಾಲೆಡ್ಜ್ ಇಂಪ್ರೂವ್ ಆದ್ಮೇಲೆ ಅವನ್ಗೆ ಹಣ ಬರೋದಕ್ಕೆ ತುಂಬಾ ಸುಲಭ ಆಗುತ್ತೆ. ತುಂಬಾ ಸುಲಭ ಆಗೋದ್ರ ಜೊತೆ ಅವನ ಹಣ ಪ್ರೀತಿಸ್ತಾ ದಿನಚರಿ ಬರೀಕ್ ಹಣದ ವಿಚಾರದಲ್ಲಿ ದಿನಚರಿ ಬರೀಕ್ ಶುರು ಮಾಡ್ತಾನೆ. ನಾನು ಎಲ್ಲಿ ಏನ್ ಖರ್ಚು ಮಾಡಿದೆ, ಎಷ್ಟು ಖರ್ಚು ಮಾಡಿದೆ, ಇದು ಎಷ್ಟು ಅನ್ವೆಂಟೆಡ್ ಇತ್ತು, ಎಷ್ಟು ಯೂಸ್ ಆಗೋದು, ಹಣನ ನಾನು ಉಳಿಸಿದರೆ ಮುಂದೆ ನನ್ಗೆ ಬರುವಂತ ಅಡ್ಡಿ ಆತಂಕಗಳು ಏನು ಅನ್ನೋದು ಮನೆಗಾಣ್ತಾನೆ. ಅದ್ರ ಬಗ್ಗೆ ಕುತೂಹಲ ಜಾಸ್ತಿ ಆಯ್ತಾ ಆಗ ಬರೀಕ್ ಯಾವಾಗ ಶುರು ಮಾಡ್ತಾನೋ ಆಗ ಹಣಕ್ಕೂ ಗೊತ್ತಾಗುತ್ತೆ ಇವನು ನನ್ನನ್ನ ತುಂಬಾ ಪ್ರೀತಿಸ್ತಾ ಇದ್ದಾನೆ, ನನ್ನನ್ನ ಪ್ರೀತಿಸೋದ್ರಿಂದ ಇವನು ಅತಿ ಜಾಗರೂಕತೆಯಿಂದ ನನ್ನನ್ನ ಉಪಯೋಗಿಸ್ತಿದ್ದೇನೆ ಅಂತ ತಿಳ್ಕೊಂಡಾಗ ಹಣ ನಮ್ಮ ಹತ್ರನೇ ಉಳಿಕೆ ಶುರುವಾಗುತ್ತೆ. ಅದರಿಂದ ಹಣ ಕುತೂಹಲವನ್ನು ಪ್ರೀತಿಸುತ್ತದೆ ಅಂತ ಹೇಳ್ತೀವಿ. 8 ಕಾಲಿಗೆ ಊಟ ಟೈಮ್ ಏನಾದ್ರು. ಧನ್ಯವಾದಗಳು ರಮೇಶ್ ಸರ್. ಅಂದ್ರೆ ಹಣವು ಕುತೂಹಲವನ್ನ ಪ್ರೀತಿಸುತ್ತದೆ ಅಂತ ಇದುವರೆಗೂ ಕೇಳಿದ್ರಲ್ವಾ? ಹಣ ನಮ್ಮಲ್ಲಿ ಇದ್ದಾಗ ಅಥವಾ ನಮ್ಮಲ್ಲಿ ಇಲ್ಲದಿದ್ದಾಗ ನಮ್ಮಲ್ಲಿನ ಕುತೂಹಲವನ್ನ ಕೆರಳಿಸುತ್ತೆ. ಹೇಗೆ ಅಂದ್ರೆ ಹಣ ಇಲ್ಲದಾಗ ಹಣವನ್ನ ಹೇಗೆ ಮಾಡ್ಬೇಕು, ಯಾವ ಮಾರ್ಗದಿಂದ ಹಣವನ್ನ ನಾವು ಪ್ರಯತ್ನ ಪಟ್ರೆ ಹೆಚ್ಚಿನ ಹಣವನ್ನ ಗಳಿಸಬಹುದು ಅನ್ನುವಂತ ವಿಚಾರವಾಗಿ ನಮ್ಮಲ್ಲಿ ಕುತೂಹಲವನ್ನ ಕೆರಳಿಸುತ್ತೆ ಹಣ ಹೆಚ್ಚು ಇದ್ದಾಗ ಯಾವ ವಿಷಯವಾಗಿ ಅದನ್ನ ಹೂಡಿಕೆ ಮಾಡ್ಬೇಕು, ಯಾವ ರೀತಿ ವಿನಿಯೋಗಿಸ್ಬೇಕು, ಯಾವ ರೀತಿ ಸದುಪಯೋಗ ಅದರಿಂದ ಪಡ್ಕೋಬಹುದು ಅನ್ನುವಂತ ವಿಚಾರವಾಗಿ ಕುತೂಹಲವನ್ನ ಕೆರಳಿಸುತ್ತೆ. ಇದುವರೆಗೂ ಈ ವಿಚಾರವಾಗಿ ಆದಂತ ಚರ್ಚೆಯನ್ನ ತಾವೆಲ್ಲರೂ ಕೇಳಿದೀರಾ. ನಿಮಗೆ ಈ ವಿಚಾರವಾಗಿ ಏನ್ ಅನಿಸ್ತು ಅಂತ ಅಭಿಪ್ರಾಯವನ್ನ ಕಮೆಂಟ್ ರೂಪದಲ್ಲಿ ತಿಳಿಸಿ. ಧನ್ಯವಾದಗಳು ಎಲ್ಲರಿಗೂ.